ನ್ಯೂಸ್ ಕರ್ನಾಟಕ ಪ್ರಾಯೋಜಕರು ಆಶೀರ್ವಾದ್ ಕಾನ್ವಿಕ್ಸ್ ಅಂಡ್ ಸ್ಟೋನ್ ಕ್ರಷರ್ ಮೈಸೂರ್, ಕರ್ನಾಟಕ ಫಿಶರೀಸ್, ಚರ್ಚ್ ಕಾಂಪ್ಲೆಕ್ಸ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಭಗವಾನ್ ಬಿಲ್ಡರ್ಸ್, ಪ್ರೊಪರೈಟರ್ಸ್ ಸುರೇಶ್ ಕುಮಾರ್. The World Class Wood Planet, Poonam Ply and Wood Planet, Hunsur Road, Henkel, Mysore. ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ಫರ್ನಿಚರ್ನ 7ನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈವ್ ಕಾಂಪ್ಲೆಕ್ಸ್, ವಿರಾಜ್ಪೇಟ್ ರೋಡ್, ಮೂರ್ನಾಡ್. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಮಸ್ಕಾರ, ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದಸರಾ ಶೋಭಾಯಾತ್ರೆ ವಿಚಾರ ಜಿಲ್ಲಾಡಳಿತ ಷರತ್ತುಗಳಿಗೆ ಸಮಿತಿಗಳ ನಕಾರ, ನಿಯಮ ಸಡಿಲಿಸುವಂತೆ ಶಾಸಕರ ಮೊರೆ ಹೋಗಲು ನಿರ್ಧಾರ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಬ್ರೇಕ್, ಅಧ್ಯಕ್ಷ ಗಾದಿಗೆ ಕಸರತ್ತು ನಡೆಸಿದ ಪ್ರಮುಖ ಪಕ್ಷಗಳು ಅಭಿವೃದ್ಧಿಗೆ ಅಡ್ಡಿಯಾಗ್ತಿದೆ ಅಂತಿದ್ದಾರೆ ಬಿಜೆಪಿಗರು. ಕೊಡಗಿಗೂ ಎಫೆಕ್ಟ್ ತಂದ ಉತ್ತರ ಕರ್ನಾಟಕ ಮಳೆ, ಮತ್ತೆ ಗಗನಮುಖಿಯಾದ ಈರುಳ್ಳಿ ಬೆಲೆ, ಕೊರೋನಾ ನಡುವೆ ಗ್ರಾಹಕರಿಗೆ ಮತ್ತೊಂದು ಹೊರೆ. ನಾಡಹಬ್ಬ ದಸರಾಕ್ಕೆ ಕೊರೋನಾ ಬಿಗ್ ಎಫೆಕ್ಟ್, ಈ ಬಾರಿ ಕಡಿಮೆಯಾದ ದಸರಾ ಗೊಂಬೆಗಳ ಮೆರುಗು, ಮಂಜಿನ ನಗರಿಯ ಮನೆಯೊಂದರಲ್ಲಿ ಸಿಂಪಲ್ ಸಂಭ್ರಮ. ಮಡಿಕೇರಿ ದಸರಾ ಆಚರಣೆಗೆ ಸಂಬಂಧಿಸಿದಂತೆ ಬಹುದೊಡ್ಡ ಬೆಳವಣಿಗೆ ನಡೆದಿದೆ. ಜಿಲ್ಲಾಡಳಿತ ವಿಧಿಸಿರುವ ಷರತ್ತುಗಳಿಗೆ ದಸರಾ ಮಂಟಪ ಸಮಿತಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಷರತ್ತುಗಳನ್ನು ಸಡಿಲಿಸಬೇಕು ಅಂತ ಶಾಸಕರ ಮೊರೆ ಹೋಗೋದಕ್ಕೆ ಮಂಟಪ ಸಮಿತಿಗಳು ನಿರ್ಧರಿಸಿವೆ. ಈ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಜಿಲ್ಲಾಡಳಿತದ ಷರತ್ತುಗಳಿಗೆ ತೀವ್ರ ವಿರೋಧ, ನಿಯಮ ಸಡಿಲಿಸಲು ಶಾಸಕರ ಮೊರೆ. ಕೊರೋನಾ ಹಿನ್ನೆಲೆ ಈ ಬಾರಿ ಸರಳ ದಸರಾ ನಡೆಸೋದಕ್ಕೆ ಈಗಾಗಲೇ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರಂತೆ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾತ್ರ ಮಾಡೋದಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿದ್ದು, ಕೆಲವೊಂದು ಕಟ್ಟುನಿಟ್ಟಿನ ಷರತ್ತುಗಳನ್ನು ವಿಧಿಸಿದೆ. ಆದರೆ ಇದೀಗ ದಸರಾ ಮಂಟಪ ಸಮಿತಿಗಳಿಂದ ಜಿಲ್ಲಾಡಳಿತದ ಷರತ್ತುಗಳಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಅಲ್ಲದೆ ಷರತ್ತುಗಳನ್ನು ಸಡಿಲಗೊಳಿಸಬೇಕು ಅಂತ ಒತ್ತಾಯಿಸಿ ಶಾಸಕರಿಗೆ ಮನವಿ ಸಲ್ಲಿಸಲು ದಸರಾ ಮಂಟಪ ಸಮಿತಿಗಳು ನಿರ್ಧರಿಸಿವೆ. 10 ಗಂಟೆಯೊಳಗೆ ಆಗಲ್ಲ, ಬೆಳಗಿನವರೆಗೆ ಸಮಯ ಬೇಕು. ದಸರಾ ಶೋಭಾಯಾತ್ರೆ ಸಂಬಂಧ ಜಿಲ್ಲಾಡಳಿತ ವಿಧಿಸಿರುವ ಷರತ್ತುಗಳಲ್ಲಿ ಪ್ರಮುಖವಾದದ್ದು ರಾತ್ರಿ 10 ಗಂಟೆಯೊಳಗೆ ಎಲ್ಲ ಮುಗಿಸಬೇಕು ಅನ್ನೋದು. ಆದರೆ ಇದಕ್ಕೆ ವಿವಿಧ ದೇವಾಲಯಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಮುಖ್ಯವಾಗಿ ಶಕ್ತಿ ದೇವತೆಗಳ ಕರಗ ಹೊರಡಿಸುವ ಮಂಟಪಗಳು ಬ್ರಾಹ್ಮಿ ಮುಹೂರ್ತದಲ್ಲೇ ಬನ್ನಿ ಕಡಿಯಬೇಕು. ಇದು ಬೆಳಗಿನ ಜಾವ ಬೀಳುತ್ತದೆ. ಆದ್ದರಿಂದ 10 ಗಂಟೆಗೆ ಶೋಭಾಯಾತ್ರೆ ಮುಗಿಸೋಕೆ ಆಗಲ್ಲ ಅನ್ನೋದು ಸಮಿತಿಗಳ ವಾದ. ಗುಡ್ಸ್ ವಾಹನ ಬೇಡ, ಟ್ಯಾಬ್ಲೋಗೆ ಅವಕಾಶ ಕೊಡಿ. ಇನ್ನು ಸಣ್ಣ ವಾಹನಗಳಲ್ಲಿ ಕಲಶ ಮೆರವಣಿಗೆ ನಡೆಸುವುದು ಸಾಧ್ಯವಿಲ್ಲ. ಅದರಿಂದ ಕನಿಷ್ಠ 1 ಟ್ರ್ಯಾಕ್ಟರ್ನ ಸಣ್ಣ ಮಂಟಪಕ್ಕಾದರೂ ಅವಕಾಶ ನೀಡಬೇಕು. ಅಲ್ಲದೆ ದೇವರ ಗೀತೆಗಳನ್ನು ಹಾಕೋದಕ್ಕೆ ವ್ಯವಸ್ಥೆ ಕಲ್ಪಿಸಿ ಅಂತ ಕೆಲ ಸಮಿತಿಗಳು ಒತ್ತಾಯಿಸುತ್ತಿವೆ. ಸಾರ್ವಜನಿಕರು ಬೇಡ, ಸಮಿತಿ ಸದಸ್ಯರು ಬರಲಿ. ಇನ್ನು ಒಂದು ದೇವಾಲಯದಿಂದ ಕೇವಲ 10 ಮಂದಿ ಸೇರಬಹುದು ಅಂತ ಜಿಲ್ಲಾಡಳಿತ ಹೇಳಿದೆ. ಆದರೆ ಕೇವಲ 10 ಮಂದಿಯಿಂದ ವಿಧಿವಿಧಾನಗಳನ್ನು ನೆರವೇರಿಸಲು ಸಾಧ್ಯವಿಲ್ಲ. ಆಯಾ ಸಮಿತಿ ಸದಸ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಕೋವಿಡ್ ಹರಡದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲು ನಾವು ಸಿದ್ಧರಿದ್ದೇವೆ. ಕೋವಿಡ್ ಪರೀಕ್ಷೆ ಮಾಡಿಸಿದ ಸದಸ್ಯರಿಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಬೇಕು ಅಂತ ಕೇಳ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ದಂಡಿನ ಮಾರಿಯಮ್ಮ ದೇವಸ್ಥಾನದಿಂದ ಭೇಟಿ ಕೊಡ್ತಾ ಇದ್ದೀವಿ. ನನ್ನ ಹೆಸರು ದಿನೇಶ್ ನಾಯರ್ ಅಂತ. ಈ ವರ್ಷ ದಂಡಿನ ಮಾರಿಯಮ್ಮ ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಜಿಲ್ಲಾಡಳಿತ ಇವಾಗ ಹೊಸ ಒಂದು ರೂಲ್ಸ್ ಇಳಿಸಿದರು. ಏನು ಅಂತ ಹೇಳಿದ್ರೆ, ರಾತ್ರಿ 10 ಗಂಟೆಗೆ ದಸರಾವನ್ನು ಮುಗಿಸ್ಬೇಕು, ಅಷ್ಟೇ ಸಮಯ ಅವಕಾಶ ಕೊಡೋದಂತ ಒಂದು ಜಿಲ್ಲಾಡಳಿತದಿಂದ ಒಂದು ಅಪ್ಪಣೆ ಹೊಂದಿರುತ್ತದೆ. ಸೊ ನಮಗೆ ಆ ಟೈಮಲ್ಲಿ ನಮಗೆ ದಸರಾ ಮುಗಿಸೋಕ್ಕೆ ಆಗೋದಿಲ್ಲ ಎಂಬುದೇ ನಮ್ಮ ಆಕ್ಷೇಪಣೆ ಒಂದು. ಯಾಕೆ ಅಂದರೆ 4 ಕರಗ ದೇವಸ್ಥಾನಗಳಿದ್ದು ಅದರಲ್ಲಿ 3 ಕರಗಗಳು ನಮ್ಮ ದೇವಸ್ಥಾನಕ್ಕೆ ಬಂದು 4 ಒಟ್ಟಿಗೆ ಇಲ್ಲಿಂದ ಜೊತೆಗೂಡಿ ಇಲ್ಲಿಂದ ಬಂದಿ ಮಂಟಪಕ್ಕೆ ತೆರಳುವಂಥ ಒಂದು ಕಾರ್ಯಕ್ರಮ ಇದ್ದು,
ಸೊ ಕರಗಳು ಇಲ್ಲಿಂದ ಹೊರಟ ನಂತರವೇ ನಮಗೆ ಮಂಟಪ ಹೊರಡ್ಸೋಕ್ಕಾಗೋದು. ಅದರ ಮಧ್ಯದಲ್ಲಿ ನಮಗೆ ರಾಮ ಮಂದಿರ ಮಂಟಪವು ಈ ದಾರಿ ಹಾದು ಹೋಗಿ ಅದು ಆ ಮಂಟಪದಿಂದ ಇಲ್ಲಿ ಪೂಜೆ ಬಂದ ನಂತರವೇ ನಮ್ಮ ಮಂಟಪವನ್ನು ಹೊರಡಿಸಲಿಕ್ಕಾಗುತ್ತೆ. ಮತ್ತು ನಾವು ಬನ್ನಿ ಕಡಿಯೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಕಡಿಬೇಕಾದಂಥ ಒಂದು ಪದ್ಧತಿ ಆಚಾರಗಳು ಇರೋದರಿಂದ ನಮಗೆ 12 ಗಂಟೆಗೆ ಯಾವ ರೀತಿಯಲ್ಲೂ ಬನ್ನಿ ಕಡಿಲಿಕ್ಕೆ ಆಗೋದಿಲ್ಲ. ಅದರಿಂದ ನಮಗೆ ಬೆಳಗ್ಗೆ ತನಕನೂ ಸಮಯ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿ ನಾವು ವಿನಂತಿಸ್ತಿದ್ದೇವೆ. ಒಂದು ಎರಡನೇದು, ಇವಾಗ ಹೇಳಿದರೆ ಯಾರು ಪಬ್ಲಿಕ್ ಅವರಿಗೆ ಅವಕಾಶ ಇಲ್ಲ ದಸರಾ ನೋಡಲಿಕ್ಕೆ. ಸೊ ಆಗಿರ್ಬೋದು. ಆದರೆ ನಮಗೆ ನಮ್ಮ ದೇವಾಲಯ ಸಮಿತಿಯಿಂದ ಎಲ್ಲ ಸದಸ್ಯರಿಗೂ ನಾವು ಕೋವಿಡ್ ಟೆಸ್ಟ್ ಮಾಡಿ ನಂತರ ನಮ್ಮ ಸದಸ್ಯರನ್ನು ಎಷ್ಟು ಜನ ಇದ್ದಾರೆ ಅಷ್ಟು ಸಮಿತಿ ಸದಸ್ಯರನ್ನು ಇದರಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುವಂತೆ ನಾವು ಈಗ ಇದರಿಂದ ಕೋರಿಕೊಳ್ತಾ ಇದ್ದೇವೆ. ಒಟ್ನಲ್ಲಿ ಈ ಎಲ್ಲಾ ಬೇಡಿಕೆಗಳೊಂದಿಗೆ ದಶಮಂಟಪಗಳಿಗೆ ನೀಡಲಾಗುವ ಅನುದಾನವನ್ನ ಬೇಗನೆ ನೀಡಬೇಕು ಎಂದು ಒತ್ತಾಯಿಸಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣ್ಯ ಅವರಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ. ಇನ್ನು ದಸರಾಗೆ ಕೆಲವಷ್ಟೇ ದಿನಗಳು ಬಾಕಿ ಇದ್ದು ಮಂಟಪ ಸಮಿತಿಗಳ ಮನವಿಗೆ ಯಾವ ರೀತಿ ಸ್ಪಂದನೆ ಸಿಗಲಿದೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಚಾನೆಲ್ 24 ಕರ್ನಾಟಕ, ಮಡಿಕೇರಿ. 2 ವರ್ಷಗಳಿಂದ ಆಯ್ಕೆಯಾಗದೆ ಉಳಿದಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಪ್ರಮುಖ ಪಕ್ಷಗಳು ಅಧ್ಯಕ್ಷ ಗಾದಿಗಾಗಿ ನಾನಾ ಕಸರತ್ತುಗಳನ್ನು ನಡೆಸಿದ್ವು. ಆಪರೇಷನ್ ಸರ್ಜರಿಗಳಿಗೂ ಭರ್ಜರಿ ಸಿದ್ಧತೆ ನಡೆದಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಎಲ್ಲವೂ ತಲೆಕೆಳಗಾಗೇ ಹೋಯಿತು. ಕುಶಾಲನಗರ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದು ಪಟಾಕಿ ಸಿಡಿಸಬೇಕೆನ್ನುವಷ್ಟರಲ್ಲಿ ಎಲ್ಲವೂ ಬದಲಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ನಡುವೆ ನಡೆಯುತ್ತಿದ್ದ ಪೈಪೋಟಿಗೆ ರಾಜ್ಯ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮೀಸಲಾತಿ ಅವೈಜ್ಞಾನಿಕವಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಕೋರ್ಟ್ ಮೊರೆ ಹೋದ ಹಿನ್ನೆಲೆ ಎಲೆಕ್ಷನ್ಗೆ ಬ್ರೇಕ್ ಬಿದ್ದಿದೆ. ಇದನ್ನು ಕುಶಾಲನಗರ ಕಾಂಗ್ರೆಸ್ ಮುಖಂಡರು ಸ್ವಾಗತಿಸಿದ್ರೆ ಬಿಜೆಪಿಯವರು ಅಭಿವೃದ್ಧಿಗೆ ಅಡ್ಡಿಯಾಗ್ತಿದೆ ಅಂತ ಗರಂ ಆಗಿದ್ದಾರೆ. ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮತ್ತು 2 ವರ್ಷದ ನಂತರ ಏನೋ ಒಂದು ಮೀಸಲಾತಿ ಬಂದು ಪುನಃ ನಿನ್ನೆ ನ್ಯಾಯಾಲಯದ ಒಂದು ಮೊರೆಯಿಂದ ಪುನಃ ಅದು ಸ್ಥಗಿತಗೊಂಡಿದೆ. ಇದು ಒಂದು ಲೆಕ್ಕದಲ್ಲಿ ವ್ಯವಸ್ಥೆಯ ದೋಷ. ಇದೇ ಒಂದು CM ಅವರ ಸ್ಥಾನಕ್ಕೆ 6 ತಿಂಗಳು 3 ತಿಂಗಳು ಏನಾದ್ರೂ ಕೋರ್ಟಿಂದ ಸ್ಟೇ ತಂದುಬಿಡಲಿ ನೋಡೋಣ, ಈ ರಾಜಕಾರಣಿಗಳು ಆಗೋದಿಲ್ಲ. ಅದೇ ಪ್ರಧಾನಮಂತ್ರಿ ಅವ್ರದ್ದು ಏನಾದ್ರು 1 ತಿಂಗಳು ಇವರು ಕೋರ್ಟಿಂದ ಇನ್ನೊಂದು ಯಾವುದರಿಂದ ಸ್ಟೇ ತಂದು ನ್ಯಾಯಾಲಯದ ಮುಖಾಂತರ ಅದನ್ನು ತಡೆ ಹಿಡಿದು ಬಿಡಲಿ ಆಗೋದಿಲ್ಲ. ಅಲ್ಲಿ ಗಂಟ ಬಿಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಇವರು ತಡೆ ಹಿಡಲಿ ಆಗೋದಿಲ್ಲ. ಆದರೆ ಪಟ್ಟಣ ಪಂಚಾಯತಿನ ಸರ್ಕಾರಗಳು ಯಾಕೆ ಈ ಮಟ್ಟಿಗೆ ನಿರ್ಲಕ್ಷಿಸ್ತಾರೋ ಗೊತ್ತಿಲ್ಲ. ಚುನಾವಣೆ ಆಗಿ 2 ವರ್ಷ ಆಗಿದೆ. ಒಂದು ಬೋರ್ಡ್ನ ಹಿಡಿಯೋಕ್ಕಾಗದಂಥ ಅವ್ಯವಸ್ಥೆ ತಂದಿಟ್ಟು ಅಧಿಕಾರಿಗಳ ದರ್ಬಾರ್ ಮಾಡೋಕ್ಕೆ ಒಂದು ಪರೋಕ್ಷವಾಗಿ ಸರ್ಕಾರಗಳೇ ಕುಂಭ ಕೊಡ್ತಿದೆ. ಆಗಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಆ ನಂತರ ಬಂದ JDS ಸರ್ಕಾರ ಇರ್ಬೋದು, ಈಗಿನ BJP ಸರ್ಕಾರ ಇರ್ಬೋದು, ಒಂದು ಇಚ್ಛಾಶಕ್ತಿ ತೋರಬೇಕಿತ್ತು. ಬಟ್ ನಗರಗಳಲ್ಲಿ ಅಭಿವೃದ್ಧಿ ಹೊಂದಬೇಕು, ಎಲ್ಲ ಅಭಿವೃದ್ಧಿ ಪೂರಕ ಕೆಲಸ ಆಗಬೇಕಂದ್ರೆ ಪಟ್ಟಣ ಪಂಚಾಯತ್ ಒಂದು ಚುನಾಯಿತ ಒಂದು ಸಮಿತಿ ಇರಲೇಬೇಕು. ಇದೇ ಮಾನದಂಡನ ಏನಾದರೂ ಇವರು ಲೋಕಸಭೆಗೋ ಇಲ್ಲ ರಾಜ್ಯಸಭೆ ಇಲ್ಲ ವಿಧಾನ ಪರಿಷತ್ ಆಗಿ ವಿಧಾನಸಭೆಗೋ ಈ ಥರ ಹಾಕಿ ಅವ್ರನ್ನ ಯಾರು ಇವರು ಒಂದು ಕನಿಷ್ಠ 1 ವರ್ಷ ತಡೆ ಹಿಡಿದು ಬಿಡಲಿ ನೋಡೋಣ. ಯಾವುದೋ ಮುಖ್ಯಮಂತ್ರಿನ ಇವ್ರ ಕೈಲಿ ಸಾಧ್ಯವಾದರೆ 1 ತಿಂಗಳು ಇದೇ ಕೋರ್ಟಿನವರು ತಡೆ ಹಿಡಿಲ್ಲ ಆಗೋದಿಲ್ಲ, ಅದೇ ಪ್ರಧಾನಿನೂ ಆಗೋದಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ತಳಮಟ್ಟದಲ್ಲಿ ಯಾಕೆ ಇವರು ಈ ಮಟ್ಟಿಗೆ ಒಂದು ಏನೋ ಒಂದು ಲೋಪನ ಸರಿಪಡಿಸೋಕ್ಕಾಗದೇ ಒಂದು ಕೂಡಲೊಂದು ಮಾಡೋಕ್ಕದ 2 ವರ್ಷದಿಂದ ಈ ಮಟ್ಟಿಗೆ ವಂಚನೆ ಮಾಡ್ತಿದ್ದಾರೋ ಅದು ಅರ್ಥ ಆಗೋದಿಲ್ಲ. ನ್ಯಾಯಾಂಗ ಶಾಸಕಾಂಗದಲ್ಲಿ ಮೂಗು ತೂರಿಸೋದೇ ತಪ್ಪು ಈ ಎಲ್ಲ ವ್ಯವಸ್ಥೆಯಲ್ಲಿ. ಅದು ಒಂದು ಏನೊಂದು ಸಣ್ಣ ಪುಟ್ಟ ಈ ಪಟ್ಟಣ ಪಂಚಾಯತ್ ಸ್ಥಳೀಯ ಸಂಸ್ಥೆಗಾದರೆ ಇವ್ರು ಮೂಗು ತೋರಿಸ್ತಾರೆ, ಅದೇ ದೊಡ್ಡ ಮಟ್ಟದಾದರೆ ಇವ್ರು ಮೂಗು ತೋರಿಸೋದಿಲ್ಲ. ಇದೊಂದು ವ್ಯವಸ್ಥೆ ಒಂದು ವೈಫಲ್ಯ. ಇದು ಯಾರು ಸರಿ ಮಾಡಬೇಕು ಗೊತ್ತಿಲ್ಲ. ಇವತ್ತು ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣ ಪಂಚಾಯಿತಿ ಮತ್ತು ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಳು ನಡೀತಾ ಇದ್ದವು. ಆದರೆ ನಿನ್ನೆ ದಿವಸ ಇದಕ್ಕೆ ಸ್ಟೇ ಬಂದಿದೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಅವೈಜ್ಞಾನಿಕವಾದಂಥ ಸಮತೋಲನ ಇಲ್ಲದಂಥ ಒಂದು ಮೀಸಲಾತಿಗಳನ್ನು ಇಟ್ಟು ಇವು ನಮ್ಮಲ್ಲಿ ಯಾರು ಅಭ್ಯರ್ಥಿಗಳು ಇಲ್ಲವೋ ಅಂಥ ಅಭ್ಯರ್ಥಿಗಳಿಗೆ BJPಯವರು ಅವರ ಪಕ್ಷದಲ್ಲಿ ಅಭ್ಯರ್ಥಿ ಇರುವಂಥದ್ದನ್ನ ಹುಡುಕಿ ಮೀಸಲಾತಿಯನ್ನು ನಿಗದಿ ಮಾಡಿಸಿರುವಂಥದ್ದು ಇದು ಸಾಮಾಜಿಕ ನ್ಯಾಯ ಅಲ್ಲ. ಇದು ಮತ್ತು 3 ಪಟ್ಟಣ ಪಂಚಾಯತ್ಗಳಲ್ಲಿ ವಿರಾಜಪೇಟೆ ಸೇರಿದಂತೆ BJPಗೆ ಬಹುಮತ ಇಲ್ಲ, ಜನಾದೇಶ ಇಲ್ಲ, ಸ್ಪಷ್ಟವಾದ ಬಹುಮತ ಒಂದು ಪಟ್ಟಣ ಪಂಚಾಯತ್ಗಳಲ್ಲೂ ಕೂಡ ಇಲ್ಲ. ಆದರೂ ಕೂಡ ಅವರು ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರವನ್ನು ಹಿಡಿಲಿಕ್ಕೆ ಹಪಹಪಿಸಿ
ಒಂದು ವಾಮ ಮಾರ್ಗವನ್ನು ಷಡ್ಯಂತ್ರವನ್ನು ಮಾಡಿರುವಂಥದ್ದು ಖಂಡನೀಯ. ಹಾಗಾಗಿ ಅದು ಇವತ್ತು ನ್ಯಾಯಾಲಯದ ಮೆಟ್ಟಿಲಿನಲ್ಲಿ ಹೈಕೋರ್ಟ್ನಲ್ಲಿ ಇದೆ. ಅದರ ತೀರ್ಪಿಗಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಸೋಮವಾರಪೇಟೆ, ಕುಶಾಲನಗರ ಮತ್ತು ಸೋಮವಾರಪೇಟೆ ಮತ್ತು ವಿರಾಜಪೇಟೆಗಳಲ್ಲಿ ನಮ್ಮ ಅಭ್ಯರ್ಥಿಗಳೇ ಇಲ್ಲ. ಆದರೆ ಕುಶಾಲನಗರದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿಗಳಿದ್ದಾರೆ. ಉಪಾಧ್ಯಕ್ಷ ಮೀಸಲಾತಿಗೆ JDSನವರಿದ್ದಾರೆ. ಜಾತ್ಯತೀತ ಪಕ್ಷಗಳು ಮತ್ತು BJP ಒಂದು ಎಲ್ಲ ವ್ಯವಸ್ಥೆಗಳನ್ನು ಒಡಂಬಡಿಕೆಯನ್ನು ನಾವು ಮಾಡಿಕೊಂಡಿದ್ವಿ. ಬಹಳ ಹಣದ ಆಮಿಷ ಒಡ್ಡಿ ಅವರ ಹಣದ ಬಲವನ್ನು ತೋರಿಸಿ, ಅಧಿಕಾರದ ಬಲವನ್ನು ತೋರಿಸಿ ಇವರು ಮತದಾರರನ್ನು ಕೊಂಡುಕೊಳ್ಳಲಿಕ್ಕೆ, ಸದಸ್ಯರನ್ನು ಕೊಂಡುಕೊಳ್ಳಲಿಕ್ಕೆ ಕ್ರಮವನ್ನು ತೋರಿಸ್ತದೆ. ಇದು ಅವರಿಗೆ ಸಾಧ್ಯ ಆಗೋದಿಲ್ಲ. 3 ಪಟ್ಟಣ ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ನಮ್ಮ ಅಭ್ಯರ್ಥಿಗಳಿದ್ದಾರೋ ಅವೆಲ್ಲ ಸ್ಥಾನವನ್ನು ನಾವು ಗೆಲ್ತೇವೆ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯವನ್ನು, ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನ್ಯೂಸ್ ಕರ್ನಾಟಕ ಮುಂದುವರಿಯುತ್ತದೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದ್ಮೇಲೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಚಳಿ ಜಾಸ್ತಿ ಇದೆ, ಒಂದಷ್ಟು ಈರುಳ್ಳಿ ಪಕೋಡ ತಿನ್ನೋಣ ಅಂತ ಪಕ್ಕದ ಕ್ಯಾಂಟೀನ್ಗೆ ಕಾಲಿಟ್ರೆ ನಿರಾಸೆಯಾಗೋದು ಗ್ಯಾರಂಟಿ. ಇನ್ನು ಈರುಳ್ಳಿ ದೋಸೆ ತಿನ್ನೋ ಚಪಲ ಇರೋರು ಸದ್ಯಕ್ಕೆ ಈರುಳ್ಳಿ ಸಹವಾಸದಿಂದ ದೂರ ಉಳಿಯೋದೇ ಮೇಲು. ಅರೆ ಇದೇನಪ್ಪ ಈರುಳ್ಳಿ ಕಹಾನಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಮತ್ತೆ ದುಬಾರಿಯಾದ ಈರುಳ್ಳಿ, ಗ್ರಾಹಕರ ಜೇಬಿಗೆ ಕತ್ತರಿ. ಲಾಕ್ಡೌನ್ನಿಂದ ತತ್ತರಿಸಿದ್ದ ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಇನ್ಮುಂದೆ ಈರುಳ್ಳಿ ಖರೀದಿಗೂ ಮುನ್ನ 2 ಬಾರಿ ಯೋಚಿಸೋದು ಒಳ್ಳೆಯದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿ ಬೆಲೆ ನಿರಂತರವಾಗಿ ಹೆಚ್ಚಾಗ್ತಲೇ ಇದೆ. ನಿನ್ನೆ ಇದ್ದ ಈರುಳ್ಳಿ ರೇಟ್ ಇಂದು ಏರಿಕೆ ಕಂಡಿರುತ್ತೆ. ಇಂದು ಇರುವ ಬೆಲೆ ನಾಳೆ ಹೊತ್ತಿಗೆ ದಶಕದ ಗಡಿ ದಾಟಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಈರುಳ್ಳಿ ಇಲ್ಲದಿದ್ದರೆ ಎಲ್ಲಾದರೂ ಅಡುಗೆ ಆಗುವುದುಂಟೆ? ಹಾಗಂತ ನೀವು ಈರುಳ್ಳಿ ತರಲು ಅಂಗಡಿಗೆ ಹೋಗಿ ಈರುಳ್ಳಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ಅವರು ಕೊಡೋ ಉತ್ತರದಿಂದ ನೀವು ಶಾಕ್ ಆಗ್ತೀರಾ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯಾಗ್ತಲೇ ಇದೆ. ಮಡಿಕೇರಿಯಲ್ಲಿ 2 ವಾರದ ಹಿಂದೆ 30-40ರ ಆಸುಪಾಸಿನಲ್ಲಿದ್ದ ಈರುಳ್ಳಿ ಬೆಲೆ ದಿಢೀರಾಗಿ 80ಕ್ಕೇರಿದೆ. ಅತ್ಯಂತ ಕಳಪೆ ಗುಣಮಟ್ಟದ ಈರುಳ್ಳಿಯು ಇದೇ ಬೆಲೆಗೆ ಮಾರಾಟವಾಗ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಗ್ರಾಹಕರು ಈರುಳ್ಳಿ ಖರೀದಿಗೂ ಹಿಂದೇಟು ಹಾಕುವ ಪರಿಸ್ಥಿತಿ ಬಂದಿದೆ. ಈಗ ಈರುಳ್ಳಿ ಬೆಲೆ ತುಂಬ ದುಬಾರಿಯಾಗಿದೆ. ಜನರು ಆಲ್ರೆಡಿ ಕೊರೋನಾ ಮತ್ತು ಈ ಫ್ಲಡ್ ಸುಮಾರು ಏನೇನೋ ಈಗದ ಪರಿಸ್ಥಿತಿಯಲ್ಲಿ ದೇಶದಾದ್ಯಂತ ಜನರು ಪರದಾಡ್ತಾ ಇದ್ದಾರೆ. ತುಂಬಾ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿ ಈಗ ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಆದಾಗ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ಯಾಕೆ ಈ ಥರ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗ ಸಾಧಾರಣ ಈಗ ಸ್ವಲ್ಪ ರಿಚ್ ಇರೋರು ತೊಗೊಳ್ತಾರೆ, ಎಷ್ಟೇ ಪೇ ಮಾಡಿ ತೊಗೊಳ್ತಾರೆ. ಆದರೆ ಈ ಮಧ್ಯಮ ವರ್ಗದವರು ಮತ್ತು ಇನ್ನೂ ಅದರ ಕೆಳಮಟ್ಟದವರು, ದಿನಗೂಲಿ ನೌಕರರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಆಗ್ತಾ ಹೋದರೆ ಜನರು ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇನ್ನೀಗ ಸರ್ಕಾರನೇ ಇದ್ರ ಮೇಲೆ ಯಾವ ರೀತಿ ಅವರು ನಿರ್ಣಯ ತಗೊಂಡು ಇದನ್ನು ಮುಂದಿನ ಇದಕ್ಕೆ ತಗೊಂಡೋಗ್ತಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಅವರೇ ಮಾಡಬೇಕು ಅಂತ ಅನ್ಕೊ. ಈರುಳ್ಳಿ ತುಂಬ ರೇಟ್ ಜಾಸ್ತಿ ಆಗಿದೆ. ಈಗ ನಾವು 2 kg ತಗೊಳ್ಳಲ್ಲಿ ಈಗ ಅರ್ಧ kg ತಗೊಳ್ಳೋ ಸ್ಥಿತಿಗೆ ಬಂದಿದೆ. ಈಗ ಲಾಕ್ಡೌನ್ ಕೊರೋನಾ ಕಾರಣದಿಂದಾಗಿ ಭಾರಿ ರೇಟ್ ದುಬಾರಿ ಆಗ್ತಾ ಇದೆ. ಏನೇನು ಈಗನೇ ಯಾವುದೇ ವಸ್ತು ನಾವು ತಿನ್ನುವಂಥ ಸ್ಥಿತಿಲಿ ಇಲ್ಲ. ಈಗ ಆ ಥರ ಅವಸ್ಥೆ ಆಗಿದೆ. ಕೆಲಸಗಳು ಭಾರಿ ಕಮ್ಮಿ. ಹಾಗಾಗಿ ದಿನ ರೇಟ್ ಜಾಸ್ತಿ ಆಗ್ತಾನೆ ಉಂಟು. ಎಲ್ಲ ಐಟಮಿಗೆ ರೇಟ್ ಜಾಸ್ತಿ ಆಗ್ತಾನೆ ಉಂಟು. ಈಗ ಕಳೆದ ವಾರ 30 ರೂಪಾಯಿ ಇದ್ದ ಈರುಳ್ಳಿಗೆ ಈಗ ಸಡನ್ 80 ರೂಪಾಯಿ 100 ರೂಪಾಯಿಗೆ ಬಂದಿದೆ. ಇದೀಗ ಕೇಳೋರು ಯಾರೂ ಇಲ್ಲ ಇದಕ್ಕೆ. ಒಟ್ಟಲ್ಲಿ ತಾರಮಾರ ರೇಟ್ ಜಾಸ್ತಿ ಆಗಿದೆ. ಉತ್ತರ ಕರ್ನಾಟಕ ಮಳೆಯಿಂದ ಕೊಡಗಿಗೂ ಎಫೆಕ್ಟ್. ಇನ್ನಷ್ಟು ಹೆಚ್ಚಾಗಲಿದೆ ಈರುಳ್ಳಿ ರೇಟ್. ಉತ್ತರ ಕರ್ನಾಟಕದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಾಗೂ ರೋಗಗಳ ಬಾಧೆಗೆ ಈರುಳ್ಳಿ ಬೆಳೆ ನಾಶವಾಗ್ತಿರೋದ್ರಿಂದ ಪೂರೈಕೆಯಲ್ಲಿ ಕೊರತೆ ಉಂಟಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮುಂಬರುವ ದಿನಗಳಲ್ಲಿ ಈರುಳ್ಳಿ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಸಂಭವ ಇದೆ. 45ರಿಂದ 60 ಕೆಜಿ ಈರುಳ್ಳಿ ಇರೋ ಚೀಲದಲ್ಲಿ 7ರಿಂದ 8 ಕೆಜಿಯಷ್ಟು ಈರುಳ್ಳಿ ಕೊಳೆತು ಹೋಗಿರುತ್ತೆ. ಹಾಳಾಗಿರುವ ಈರುಳ್ಳಿಗಳನ್ನು ಬೇರ್ಪಡಿಸಿ ಬಳಿಕ ಈರುಳ್ಳಿಗೆ ಬೆಲೆ ಕಟ್ಟಿದ್ರೆ ಕೆಜಿಗೆ 67ರಿಂದ 69 ರೂಪಾಯಿ ಬೀಳುತ್ತೆ.
ಹಾಗಾಗಿ 80 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆಯಂತೆ. ಬೆಲೆ ಹೆಚ್ಚಾಗಿದ್ರೂ ಕೆಲವೆಡೆ ವ್ಯಾಪಾರ ಕೂಡ ತಕ್ಕ ಮಟ್ಟಿಗೆ ನಡೀತಾ ಇದೆ. ಮೊದಲು ಈರುಳ್ಳಿ 20 ರೂಪಾಯಿ ಇದ್ದಾಗ 2 kg 3 kg ತಗೊಳ್ತಾ ಇದ್ರು. ಈಗ 80 ರೂಪಾಯಿ ಅಂತ ಹೇಳೋದು 1/4 kg ಅರ್ಧ kg ಬಂದು ತಗೊಳ್ತಾ ಇದ್ದಾರೆ. ಅದರಲ್ಲೂ ಕ್ವಾಲಿಟಿನೂ ಸರಿ ಇಲ್ಲ ಅನ್ನಬೇಕು ಅಂತಾದರೆ, ಅದಕ್ಕಾಗಿ ನಮಗೇನು ವ್ಯಾಪಾರನೂ ಸ್ವಲ್ಪ ಡೌನ್ ಐತೆ. ಮೊದಲು ಒಂದು ವಾರ ಮುಂಚೆ ಎಷ್ಟಿತ್ತಣ್ಣ ಈರುಳ್ಳಿ ರೇಟ್? ಒಂದು ವಾರ 30 ರೂಪಾಯಿ 40 ರೂಪಾಯಿ 34 ರೂಪಾಯಿ. ಇವಾಗ ಎಷ್ಟಾಗಿದೆ? ಈಗ 80 ರೂಪಾಯಿ ಆಗಿದೆ. 80 ರೂಪಾಯಿ ಆಗಿದೆ. ಏನು ಯಾವ ಕಾರಣಕ್ಕೋಸ್ಕರ ಈಗ ಎಷ್ಟು ರೇಟ್ ಆಗಿದೆ? ಮಳೆ ದಶೆಯಿಂದ ಎಲ್ಲ ಕೊಳ್ತಾ ಹೋಗ್ತಾ ಉಂಟು ಈರುಳ್ಳಿ. ಈಗ ಬಂದ ಈರುಳ್ಳಿನ ಸಮೇತ ಅಷ್ಟೇ ಎಲ್ಲ ಕೊಳಿತಾ ಉಂಟು. ಹೌದು. ಈಗ ಈರುಳ್ಳಿ ವ್ಯಾಪಾರ ತೀರಾ ಕಮ್ಮಿ ಆಗಿದೆ. ಕಮ್ಮಿ ರೇಟು ಅದೇ ಥರ. ಹೋಲ್ಸೇಲ್ ರೇಟು ಈಗ 70-75 ರೂಪಾಯಿ ಹೋಲ್ಸೇಲ್ ರೇಟು ಇವತ್ತು. ಉತ್ತರ ಕರ್ನಾಟಕದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಇದರಿಂದಾಗಿ ಈರುಳ್ಳಿ ಬೆಳೆ ಹಾನಿಯಾಗಿದೆ. ಕೆಲ ಕಡೆ ರೈತರು ಬೆಳೆದ ಈರುಳ್ಳಿ ಕೊಳೆತು ಹೋಗಿದೆ. ಹಾಗಾಗಿ ಈರುಳ್ಳಿ ಬೆಲೆ ದಿಢೀರ್ ಏರಿಕೆ ಕಂಡಿದೆ. ಈರುಳ್ಳಿ ವ್ಯಾಪಾರ ಕಡಿಮೆ ಆಗಿರೋ ಕಡೆಗಳಲ್ಲಿ ಮಾರಾಟಕ್ಕೆ ತಂದ ಈರುಳ್ಳಿ ಕೊಳೆತು ಹೋಗುವ ಭಯವೂ ಕಾಡ್ತಾ ಇದೆ. ಕೆಲ ದಿನಗಳವರೆಗೆ ಇದೇ ರೀತಿಯಲ್ಲಿ ಬೆಲೆ ಏರಿಕೆ ಮುಂದುವರಿಯಲಿದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಚಾನೆಲ್ 24 ಕರ್ನಾಟಕ, ಮಡಿಕೇರಿ. ನಾಪೋಕ್ಲು ವ್ಯಾಪ್ತಿಯ ಕಲ್ಲುಮೊಟ್ಟೆ ನಿವಾಸಿ ಇಸಾಕ್ ಎಂಬುವರ ಮೇಲೆ ಸಾಮಾಜಿಕ ಕಾರ್ಯಕರ್ತ ಕೆ.ಎ. ಹ್ಯಾರಿಸ್ ಹಾಗೂ ಸಹೋದರರು ಹಲ್ಲೆ ನಡೆಸಿದ್ದಾಗಿ ನಾಪೋಕ್ಲು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೆ.ಎ. ಹ್ಯಾರಿಸ್ ಮತ್ತು ಆತನ ಸಹೋದರರಾದ ಖಾದರ್, ಶರೀಫ್ ಎಂಬುವರ ಮೇಲೆ ಹಲ್ಲೆಗೊಳಗಾದ ಇಸಾಕ್ ದೂರು ನೀಡಿದ್ದಾರೆ. ಈತ ಗ್ರಾಮದಲ್ಲಿ ವಿನಾಕಾರಣ ಗಲಭೆ ಸೃಷ್ಟಿಸಿ ಜನರಿಗೆ ತೊಂದರೆ ನೀಡುತ್ತಿರುವುದಾಗಿ ಕಲ್ಲುಮೊಟ್ಟೆ ಸ್ತ್ರೀಶಕ್ತಿ ಸಂಘ, ಅಂಬೇಡ್ಕರ್ ಯುವಕ ಸಂಘದಿಂದಲೂ ದೂರು ಸಲ್ಲಿಸಲಾಗಿದೆ. ಆತನನ್ನ ಊರಿಂದ ಗಡಿಪಾರು ಮಾಡುವಂತೆ ಆ ಭಾಗದ ಜನ ಆಗ್ರಹಿಸಿದ್ದಾರೆ. ಇಸಾಕ್ ಮತ್ತು ಆತನ ಸಹೋದರ ಬಸೀರ್ ತಮಗೆ ಜೀವ ಬೆದರಿಕೆ ಒಡ್ಡಿದ್ದಾಗಿ ಹ್ಯಾರಿಸ್ ಪ್ರತಿ ದೂರು ಸಲ್ಲಿಸಿದ್ದು, ನಾಪೋಕ್ಲು ಠಾಣಾಧಿಕಾರಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮಾರಣಾಂತಿಕವಾಗಿ ಗಾಯಗೊಂಡಿರುವ ಇಸಾಕ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕರೆದೊಯ್ಯಲಾಗಿದೆ. ನಿನ್ನೆ ದಿನ ನಾವು ತಹಸೀಲ್ದಾರ್ ಅವರು ನಮ್ಮ ಅಂಬೇಡ್ಕರ್ ಸಂಘದ ಸದಸ್ಯರಿಗೆ ಒಬ್ಬರಿಗೆ ಸರ್ಕಾರಿ ಜಾಗದಲ್ಲಿ ನೀವು ಮನೆ ಕಟ್ಟಿದರೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದರ ವಿಚಾರವಾಗಿ ನಮ್ಮ ಎಲ್ಲ ಸಾರ್ವಜನಿಕರನ್ನು ಕರೆದುಬಿಟ್ಟು ಒಂದು ಸಭೆ ಚರ್ಚೆ ಮಾಡಬೇಕು. ಎಷ್ಟು ಜನರಿಗೆ ಪಟ್ಟ ಸಿಕ್ಕಿದೆ, ಎಷ್ಟು ಜನರಿಗೆ ಪಟ್ಟ ಸಿಕ್ಕಿಲ್ಲ, ಇನ್ನು ಯಾರು ಸಿಕ್ಕಿಲ್ಲ ಅವರಿಗೆಲ್ಲ ನಾವು ಮನವಿ ಕೊಡಬೇಕು ಅಂತೇಳಿ ನಾವು ಒಂದು ಚರ್ಚೆ ಸಭೆ ಮಾಡಬೇಕು ಅಂತ ಹೇಳೋರಿಗೆ ಈ RTI ಕಾರ್ಯಕರ್ತ, ಪತ್ರಕರ್ತ ಅಂತ ಹೇಳುವ ಕೆ.ಎ. ಹ್ಯಾರಿಸ್ ಎಂಬುವನು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಇಲ್ಲಿ ಮೊಕದ್ದಮೆ ಮಾಡಿರ್ತಾನೆ. ಹಾಗೆ ನಿನ್ನೆ ನಾವೆಲ್ಲ ಸಂಘದವರೆಲ್ಲ ಬಂದುಬಿಟ್ಟು SI ಅವರಿಗೆ ಮನವರಿಕೆ ಮಾಡಿಕೊಟ್ಟೆವು. ತಹಸೀಲ್ದಾರ್ ಅವರು ಕೊಟ್ಟ ನೋಟಿಸಿಗಾಗಿ ನಾವು ಸಭೆ ನಡೆಸಲು ತೀರ್ಮಾನಿಸಿದ್ದು. ನಮಗೆ ಮನೆ ಕಟ್ಟಿಬಿಟ್ಟು ಇನ್ನು ಪಟ್ಟ ಸಿಕ್ಕಿಲ್ಲದಿದ್ದರೆ ನಾವು ಎಲ್ಲಿ ಹೋಗುದು? ನಾವೆಲ್ಲ ಬಡವರು. ಅದಕ್ಕಾಗಿ ನಾವು ಸಂಬಂಧಪಟ್ಟಂತ ಕಂದಾಯ ಇಲಾಖೆ, ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಕೊಡಬೇಕಾಗಿಯೇ ನಾವು ಸಭೆ ಸೇರಿದ್ದು. ಅದಕ್ಕಾಗಿ ನಾವು ಸಭೆ ಕರೆದಿದ್ದು ಅಂತೇಳಿ. ಆದರೆ ಈ RTI ಕಾರ್ಯಕರ್ತ ಎಂಬುವ ಈ ಸಮಾಜ ದ್ರೋಹ ಮಾಡುವ ಕೆ.ಎ. ಹ್ಯಾರಿಸ್ ಎಂಬುವನು ಅಲ್ಲಿಯ ಜನರಿಗೆಲ್ಲ ತೊಂದರೆ ಕೊಡುತ್ತಾ ನಮ್ಮನ್ನು ಸಹ ಈ ಸಂಘಟನೆ ಒಂದು ಉತ್ತಮ ಕೆಲಸ ಮಾಡುತ್ತಿದ್ದು, ಎಲ್ಲ ಊರಿನವರಿಗೆಲ್ಲ ಒಂದು ಪ್ರೀತಿ ಪಾತ್ರವಾಗಿ ವಿದ್ಯಾಭ್ಯಾಸದ ಮಹತ್ವದ ಬಗ್ಗೆ ನಾವು ಸಂಘಟನೆ ಮಾಡಿದ್ದು. ಅದೇ ರೀತಿ ಕೊರೋನಾ ಸಮಯದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತ ಕೊರತೆ ಇರುವಾಗ ನಾವು ರಕ್ತವನ್ನು ಸಹ ನಾವು ಕೊಟ್ಟೆವು. ಅಂತಹ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವ ಈ ಸಂಘಟನೆಯ ವಿರುದ್ಧ ಆರೋಪಣೆ ಮಾಡುತ್ತಾ ಅಲ್ಲಿಯ ಜನರನ್ನು ನಾನೊಂದು RTI ಕಾರ್ಯಕರ್ತ, ನಾನು ಪತ್ರಕರ್ತ, ನನ್ನನ್ನು ಯಾರು ಮುಟ್ಟಕ್ಕಾಗೋದಿಲ್ಲ ಅಂತ ಹೇಳಿ ಬೆದರಿಸಿ ಅವರು ಶೋಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಇಲ್ಲಿ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಿಗೆ ನಾವುಗಳು ಬಂದು ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅಂತ ತೋರಿಸಿ ವಿವರಣೆ ಕೊಟ್ಟಾಗ ಇಸಾಕ್ ಎಂಬುವರಿಗೆ ಅವರು ಸಹ ಚೆನ್ನಾಗಿ ಆರಕ್ಷಕರಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಹೇಳಿದ್ರು. ಅದ ನಂತರ ಇವತ್ತು ಬೆಳಿಗ್ಗೆ ಇಸಾಕ್ ಅವರು ನಾಪೋಕ್ಲು ಬರುವತ್ತಿಗೆ ಈ RTI ಕಾರ್ಯಕರ್ತವನು ಅವರ ದಾರಿ ಮಧ್ಯೆ ಅವರ ಇಸಾಕ್ರವರ ಸ್ಕೂಟರನ್ನು ತಡೆದು ಅವರ ಅಣ್ಣ ಶರೀಫ್ ಹಾಗೂ ಖಾದ್ರಿ ಎಂಬುವರು ಮರಣಾಂತವಾಗಿ ಹಲ್ಲೆ ನಡೆಸಿ ಇವಾಗ ಮಂಗಳೂರು ಹಾಸ್ಪಿಟಲಲ್ಲಿದ್ದಾರೆ. ಇಲ್ಲಿ ಆರಕ್ಷಕ ಠಾಣೆಯವರಿಗೆ ಬಂದು ನಾವು ಶ್ರೀ ಶಕ್ತಿ ಸಂಘ ಮತ್ತು ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಮನವಿಯನ್ನು ಅವರು ಅರೆಸ್ಟ್ ಮಾಡಲು ಕೊಡುವಾಗ ಅವರು ಹೇಳ್ತಾ ಇದ್ದಾರೆ, ಅರೆಸ್ಟ್ ಮಾಡ್ಲಿಕ್ಕೆ ಹಾಕಿಲ್ಲ, ಕೊರೋನಾ ಸಮಯ. ಈಗ ಶರೀಫ್ ಎಂಬುವನು ಆಟೋದಲ್ಲಿ ಸುತ್ತಾಡ್ತಾ ಇದ್ದಾನೆ, ನಮ್ಮನ್ನು ಯಾರು ಅರೆಸ್ಟ್ ಮಾಡ್ತಾನೆ ಅಂತೇಳಿ. ಅದೇ ರೀತಿ ಖಾದ್ರು ಸಹ ಇಲ್ಲಿ ಸುತ್ತಾಡ್ತಾ ಇದ್ದಾನೆ, ನಮ್ಮನ್ನು ಅರೆಸ್ಟ್ ಮಾಡೋರು ಯಾರಿಲ್ಲ ಅಂತೇಳಿ. ಇಷ್ಟು ಜನರು, ಅದಲ್ಲದೆ ಇನ್ನೂ ಶ್ರೀ ಶಕ್ತಿ ಸಂಘದವರು ಅಲ್ಲಿ ಊರಲ್ಲಿದ್ದಾರೆ, ಅವರೆಲ್ಲ ಕಾಯ್ತಾ ಇದ್ದಾರೆ. ಇವರನ್ನು ಅರೆಸ್ಟ್ ಮಾಡಲೇಬೇಕು, ನಮಗೆ ಊರಿಗೆ ತೊಂದರೆ ನೀಡುವಂತಹ
ಇಂತಹ ಸಮಾಜದ್ರೋಹಿ ಸಾಮಾಜಿಕ ಹೆಸರಿನಲ್ಲಿ ಸಮಾಜದ್ರೋಹಿ KR ಅವರನ್ನು ಗಡೀಪಾರು ಮಾಡಬೇಕೆಂದು ನಾವು ಈ ಮೂಲಕ ಅಂಬೇಡ್ಕರ್ ಯುವಕ ಸಂಘ ಹಾಗೂ ಉಷಾ ಶ್ರೀ ಶಕ್ತಿ ಸಂಘದ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳಿಗೂ SP ಅವರಿಗೂ ಉಸ್ತುವಾರಿ ಸಚಿವರಿಗೂ ಎಲ್ಲರಿಗೂ ಮನವಿ ಮಾಡಿಕೊಡ್ತೇವೆ. ಮುಂದಿನ ಇನ್ನು ಕೆಲವು ದಿನಗಳಲ್ಲಿ ಯಾವುದಾದ್ರೂ ಕೆಟ್ಟ ಘಟನೆ ಸಂಭವಿಸಿದರೆ ಇದಕ್ಕೆ RTI ಕಾರ್ಯಕರ್ತ ಎಂಬ ಹಾರಿಸೆ ಮುಖ್ಯ ಕಾರಣ. ಇವನು ಅನೇಕ ಜನರಿಗೆ ತೊಂದರೆ ಕೊಟ್ಟಿರುತ್ತಾನೆ. ಅಲ್ಲಿ ಊರಲ್ಲಿ ಯಾರಿಗೂ ಬೇಡವಾದಂತಹ ಒಂದು ವ್ಯಕ್ತಿಯಾಗಿರುತ್ತಾನೆ. ಆದುದರಿಂದ ದಯವಿಟ್ಟು ನನ್ನ ಶಬ್ದವನ್ನು ಕೇಳುವ ಎಲ್ಲ ಮಾನವೀಯತೆ ಉಳ್ಳುವ ಎಲ್ಲ ಮನುಷ್ಯರು ಅವನ ವಿರುದ್ಧ ಕ್ರಮ ಕೈಗೊಳ್ಳಲು DC ಅವರಿಗೆ ಹಾಗೂ ನಮ್ಮ ಪರವಾಗಿ ಇರಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನವರಾತ್ರಿ ಸಂದರ್ಭ ಮನೆಗಳಲ್ಲಿ ಗೊಂಬೆಗಳ ಶೃಂಗಾರ, ಎಲ್ಲೆಲ್ಲೂ ಹಬ್ಬದೇ ಸಡಗರ. ಚಿಕ್ಕ ಮಕ್ಕಳಿಗಂತೂ ಗೊಂಬೆ ಜೋಡಣೆ ಮಾಡುವ ಖುಷಿ. ನವರಾತ್ರಿ ಆಚರಿಸುವ ಎಲ್ಲರ ಮನೆಯಲ್ಲೂ ಗೊಂಬೆಗಳದೇ ದರ್ಬಾರ್. ಅಂತಹದೇ ಒಂದು ಸಂಭ್ರಮ ಮಡಿಕೇರಿಯಲ್ಲೂ ನಡೀತಿದೆ. ಅಂದ ಚಂದದ ಗೊಂಬೆ ಕೂರಿಸಿದವರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ದಸರಾ ಸ್ಪೆಷಲ್ ಪೌರಾಣಿಕ ಗೊಂಬೆ ಮನೆ. ಈ ಬಾರಿ ಕಡಿಮೆಯಾದ ದಸರಾ ಗೊಂಬೆಗಳ ಮೆರುಗು. ನಾಡ ಹಬ್ಬಕ್ಕೆ ಚಾಲನೆ ಸಿಕ್ತಿದ್ದಂತೆ ಮನೆಗಳಲ್ಲಿ ಗೊಂಬೆ ಕೂರಿಸೋದು ಆರಂಭಗೊಂಡಿದೆ. ನವರಾತ್ರಿ ಎಂದರೆ ಮಡಿಕೇರಿ ದಸರಾದ ಸಡಗರ ಶುರುವಾಗುತ್ತೆ. ಈ 9 ದಿನಗಳ ಕಾಲ ನಡೆಸುವ ಉತ್ಸವಕ್ಕೆ 1 ತಿಂಗಳು ಮುಂಚಿತವಾಗಿಯೇ ತಯಾರಿ ಆರಂಭವಾಗುತ್ತೆ. ಮಡಿಕೇರಿ ನಿವಾಸಿಗಳಿಗಂತೂ ಹೇಳೋದೇ ಬೇಡ. ಇಡೀ ತಿಂಗಳು ಹಬ್ಬದ ವಾತಾವರಣದಿಂದ ಕೂಡಿರುತ್ತೆ. ದಸರಾ ಸಂದರ್ಭ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ಅಲಂಕರಿಸಲಾಗುತ್ತೆ. ನವರಾತ್ರಿ ಸಂದರ್ಭದಲ್ಲಿ ದಸರಾ ಗೊಂಬೆಗಳನ್ನು ಕೂರಿಸಿ ಪೂಜಿಸುವ ಪರಿಪಾಠವನ್ನು ಇಂದಿಗೂ ಸಾಕಷ್ಟು ಮನೆಗಳು ಮುಂದುವರಿಸುತ್ತಾ ಬಂದಿದೆ. ದಸರಾ ಬಂತೆಂದರೆ ಸಾಕು, ಗೊಂಬೆ ಮನೆಯನ್ನು ನಿರ್ಮಿಸಲು ಮನೆಯವರು ಕುತೂಹಲದಿಂದ ಕಾಯ್ತಿರ್ತಾರೆ. ಅದಕ್ಕಾಗಿ 1-2 ತಿಂಗಳು ಮುಂಚಿತವಾಗಿ ಗೊಂಬೆ ಮನೆ ಥೀಮ್ ನಿರ್ಧರಿಸುತ್ತಾರೆ. ಆದರೆ ಈ ಬಾರಿ ಮನುಕುಲಕ್ಕೆ ಕೊರೋನಾ ಹೊಡೆತ ನೀಡಿರೋದ್ರಿಂದ ಸರಳವಾಗಿ ಗೊಂಬೆ ಕೂರಿಸಿ ಪೂಜೆ ಮಾಡಲು ನಿರ್ಧರಿಸಿದ್ದಾರೆ. ಮಡಿಕೇರಿಯ ಶ್ರುತಿ ವಿನಾಯಕ್ ಎಂಬವರ ಮನೆಯಲ್ಲಿ ಬರೋಬ್ಬರಿ 60 ವರ್ಷಗಳಿಂದ ಗೊಂಬೆ ಕೂರಿಸುವ ಪರಿಪಾಠ ನಡೆಯುತ್ತಿದೆ. ಇಲ್ಲಿವರೆಗೆ ಪ್ರತಿ ವರ್ಷ ಅಧಿಕ ಸಂಖ್ಯೆಯಲ್ಲಿ ಗೊಂಬೆ ಕೂರಿಸುತ್ತಿದ್ರು. ಸುಂದರವಾಗಿ ಆಕರ್ಷಕವಾಗಿದ್ದ ಗೊಂಬೆಗಳನ್ನ ನೋಡೋದಕ್ಕೆ ಅಂತಾನೆ ಜನ ಬರ್ತಿದ್ರು. ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆ ಸರಳವಾಗಿ ಸಂಪ್ರದಾಯಬದ್ಧವಾಗಿ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡ್ತಿದ್ದಾರೆ. ಜನಸಂದಣಿ ಕಡಿಮೆ ಮಾಡೋದಕ್ಕೆ ಅಂತಾನೆ ಕಮ್ಮಿ ಗೊಂಬೆಗಳನ್ನ ಕೂರಿಸಿದ್ದಾರೆ. ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭಗಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಶ್ರುತಿ ವಿನಾಯಕ ಅವರ ಕುಟುಂಬ ಹೆಚ್ಚಿನ ಮುತುವರ್ಜಿ ವಹಿಸಿ ಪ್ರತಿ ಬಾರಿಯಂತೆ ಅಚ್ಚುಕಟ್ಟಾಗಿ ಗೊಂಬೆಗಳ ಜೋಡಣೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ವಿಗ್ರಹ ಸೇರಿ ಕಳಶ ಸಹಿತ ಬ್ಯೂಟಿಫುಲ್ ಗೊಂಬೆ ಮನೆ ತಯಾರಿಸಿದ್ದಾರೆ. ಪಟ್ಟದ ಗೊಂಬೆಗಳಂತೂ ಎಲ್ಲರ ಕಣ್ಮನ ಸೆಳೆತಿದೆ. ನಮಸ್ಕಾರ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಶ್ರುತಿ ವಿನಾಯಕ. ಈ ವರ್ಷ ನಾವು ನಮ್ಮ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಗೊಂಬೆನ ಕೂರಿಸಿದ್ದೀವಿ. ರೀಸನ್ನು ಇದು ಕೋವಿಡ್ ಪ್ಯಾಂಡಮಿಕ್ಕಿಂದ ನಾವು ಇಲ್ಲ ಗೊಂಬೆ ತುಂಬ ಕೂರಿಸ್ಲಿಕ್ಕೆ ಆಗಲಿಲ್ಲ. ಅಂದರೆ ಜನರ ಸಂದಣಿಯನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ನಾವು ಸ್ವಲ್ಪ ಗೊಂಬೆನೇ ಈ ವರ್ಷ ಕೂರಿಸಿದ್ದೀವಿ. ಇದು ನಮ್ಮದು 60 ಇಯರ್ಸ್ ಹಿಸ್ಟ್ರಿ, ಅಂದರೆ 60 ವರ್ಷ ಆಯಿತು ಇದು ನಾವು ಗೊಂಬೆನ ಸಾಂಪ್ರದಾಯಿಕವಾಗಿ ಕೂರಿಸ್ತಾ ಬರೋದು. ಅದಕ್ಕೆ ಇದು ತಡಿಸ್ಬಾರ್ದು ಅಂತ ಈ ವರ್ಷ ಸಣ್ಣ ಪ್ರಮಾಣದಲ್ಲಿ ನಾವು ಇಲ್ಲಿ ಕೂರಿಸಿದ್ದೀವಿ. ಕಳಶ ಚಾಮುಂಡೇಶ್ವರಿ ವಿಗ್ರಹ ಸೇರಿ ಕಳಶ ಸಹಿತ ಕೂರಿಸಿದ್ದೀವಿ. ಒಟ್ನಲ್ಲಿ ಗೊಂಬೆ ಮನೆಗೂ ಕೊರೋನಾ ಹೊಡೆತ ಕೊಟ್ಟಿದ್ದು ಹೆಚ್ಚು ಸಂಭ್ರಮ ಇಲ್ಲದೆ ಕಡಿಮೆ ಸಂಖ್ಯೆಯಲ್ಲಿ ಗೊಂಬೆಗಳನ್ನ ಕೂರಿಸಿ ಆಚರಣೆ ಪಾಲಿಸಿಕೊಂಡು ಬರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಾನೆಲ್ 24 ಕರ್ನಾಟಕ, ಮಡಿಕೇರಿ.
ಸೋಮವಾರಪೇಟೆ ತಾಲೂಕಿನ ಕೊಡಗರಹಳ್ಳಿಯಲ್ಲಿ ನಡೆದ ಬೀಟೆ ಮರ ಕಳ್ಳತನ ಪ್ರಕರಣ ಕುರಿತು ಅರಣ್ಯ ಇಲಾಖೆ ವೈಜ್ಞಾನಿಕ ರೀತಿಯಲ್ಲಿ ತನಿಖೆ ನಡೆಸಬೇಕು ಎಂದು ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ ಆಗ್ರಹಿಸಿದ್ದಾರೆ. ಗೋಣಿಕೊಪ್ಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಕ್ಟೋಬರ್ 13ರ ತಡರಾತ್ರಿ ರೈತ ದೀಪಕ್ ಬಸವರಾಜ್ ಎಂಬುವರ ತೋಟದಲ್ಲಿ ನಡೆದ ಮರ ಕಳ್ಳತನ ಯತ್ನದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಸೂಕ್ತ ತನಿಖೆ ನಡೆಸದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ರೈತ ಸಂಘದ ಕಾನೂನು ಸಲಹೆಗಾರ ಕೆಬಿ ಹೇಮಚಂದ್ರ ಆರೋಪಿಸಿದ್ರು. ತೀರ್ಮಾನವನ್ನು ತಗೊಂಡಿದ್ದೀವಿ ಇವತ್ತಿನ ನಮ್ಮ ಜಿಲ್ಲಾ ಸಮಿತಿಯ ಮೀಟಿಂಗ್ ಅಲ್ಲಿ. ಇದರ ಜೊತೆಯಲ್ಲಿ ಕೊಡಗಿನಲ್ಲಿ ವರ್ಷಾನುಗಟ್ಲೆಯಿಂದ ಏನು ಈ ಕೋವಿನ ಹಕ್ಕಿಗೆ ನಾವು ಹೋರಾಡ್ತಾ ಇದೀವಿ, ಈ ಕೋವಿ ಪ್ರತಿಯೊಬ್ಬರ ಒಂದು ರೈತರಿಗೆ ಒಂದು ಅವ್ರಿಗೆ ಜನ್ಮಸಿದ್ಧ ಹಕ್ಕು ತರ ಅವರಿಗೆ ಆ ಕೋವಿ ಇದ್ರೆ, ನಮಗೆ ಇವತ್ತು ಪೊಲೀಸ್ ಇಲಾಖೆ ಇರಲಿ ಅರಣ್ಯ ಇಲಾಖೆ ಇರಲಿ, ನಾವು ನಟ್ಟಿ ಬೆಳೆಸಿದಂತ ಮರನ ನಮ್ಗೆ ರಕ್ಷಣೆ, ಮತ್ತೆ ನಮ್ಮ ತೋಟದಲ್ಲಿ ಎಲ್ಲ ದೂರದಲ್ಲಿ ಒಂದೊಂದು ಮನೆ ಇದೆ ಇವತ್ತು ರೈತರದ್ದು, ಅದು ಸಮೇತ ಇಂತ ಒಂದು ಪ್ಲಾನ್ ಮಾಡಿ ಬರುವಂತ ಒಂದು ದಂಧೆಕೋರರಿಗೆ ಏನ್ ಬೇಕಾದ್ರೆ ನಡೆಸಬಹುದು ಅಂತ ಹೇಳುವಂಥದ್ದು ಸಮೇತ ಇದೆ. ಆಗ ಕೋವಿ ಎಷ್ಟು ಅವಶ್ಯಕತೆ ಅಂತ ಹೇಳುವಂಥದ್ದನ್ನ ಸಮೇತ ಈ ಕೋವಿ ನಾವು ಏನು ಈಗ ಹೊಸದಾಗಿ ಲೈಸೆನ್ಸ್ ಮಾಡೋದಾಗ್ಲಿ ಅಲ್ಲ, ನಮ್ಮ ರೋಕ್ ಮರ ಇದನ್ನು ಸಮೇತ ಆ ಲಾರಿಗೆ ದಡಿ ಮರ ಆಗಿ ಅದನ್ನ ಹಚ್ಚಲಿಕ್ಕೆ ಕಳೆದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿರುವಂತ ಸಂದರ್ಭದಲ್ಲಿ ಈ ರೈತರು ಮಲಗಿದ್ದಂಥವ್ರ ಮನೆಯಲ್ಲಿ ರಾತ್ರಿ ಈ ಶಬ್ದವನ್ನು ಕೇಳಿ ಸ್ವಲ್ಪ ಆಲಿಸಿ, ಈ ತೋಟದ ಒಳಗಡೆ ಏನೋ ನಡೀತಾ ಇದೆ ಅಂತ ಹೇಳುವಂಥದ್ದು, ಈ ಲಾರಿದು ಸೌಂಡು, ಸ್ಕಿಡ್ ಆಗುವಂತ ಲಾರಿದು ಸೌಂಡು, ಸ್ವಲ್ಪ ಮಳೆ ಇರೋದಕ್ಕೆ ತೋಟದ ರೋಡ್ಗಳೆಲ್ಲ ತೇವಾಂಶ ಇರುತ್ತೆ, ಇದನ್ನು ಕೋವಿ ತಕೊಂಡು ಆ ರೈತರು ಈ ಕೊಡಗಿನಲ್ಲಿ ಏನು ನಾವೆಲ್ಲ ಒಂದು ರೂಪಿಸ್ಕೊಡ್ತದೆ. ಒಂದು ವಿಚಾರ. ಇನ್ನೊಂದು, ಇವತ್ತು ಕೊಡಗಿನಲ್ಲಿ ಕೋವಿ ಹಕ್ಕಿನ ಬಗ್ಗೆ ಬಹಳ ಗೊಂದಲ ಇದೆ. ಅದು ಎಷ್ಟೋ ಸಾರಿ ಹೈಕೋರ್ಟ್ಗೆ ಹೋಗಿದ್ದಾರೆ, ಅಲ್ಲಿ ತೀರ್ಮಾನಗಳು ಆಗಲ್ಲ. ಅದೇ ತರ ಮರಗಳ ಹಕ್ಕಿನ ಬಗ್ಗೆನೂ ಬಹಳ ಗೊಂದಲ ಇದೆ. ಇದಕ್ಕೆ ಎರಡಕ್ಕೂ ಅತ್ಯಂತ ಸರಳವಾದ ಉತ್ತರ. ನಾವು ಇದರಲ್ಲಿ ಕೊನೆಗೆ ನಾವು ನಮ್ಮ ಈ ಸ್ಲೋಗನ್ ಅನ್ನ ನಾವು ಬರೆದಿದ್ವಿ. ಏನು ಅಂತ ಹೇಳಿದ್ರೆ, ಕೋವಿಯ ಮೇಲಿನ ಹಕ್ಕು, ಎರಡನೇ ಪುಟದ ಕೊನೆ ಭಾಗದಲ್ಲಿ ಕೋವಿಯ ಮೇಲಿನ ಹಕ್ಕು ಮತ್ತು ತನ್ನ ಜಾಗದಲ್ಲಿ ಇರುವ ಮರಗಳ ಮೇಲಿನ ಹಕ್ಕು, ಇವು ಎರಡು ರೈತರ ಜನ್ಮಸಿದ್ಧ ಹಕ್ಕಾಗಿಯೇ ಮುಂದುವರಿದೆ. ಇದು ನಮ್ಮ ಹೋರಾಟದ ನಿಲುವು ಇನ್ನು ಮುಂದೆ. ಯಾಕೆಂದ್ರೆ ತಾವು ಆಳವಾಗಿ ಇದನ್ನು ಗಮನಿಸಿ, ಆ ಕೋವಿ ಇದ್ದಿದ್ರಿಂದ ಮಾತ್ರವೇ ಆ ಮರದ ರಕ್ಷಣೆ ಆಯ್ತು. ಆ ಹಕ್ಕನ್ನೇ ಇವ್ರು ಕಸ್ತುಕೊಂಡು ನಿನಗೆ ಅದು ಕೊಡೋದಿಲ್ಲ ಇದು ಕೊಡೋದಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟಕರ. ಜೊತೆಗೆ ಮರಗಳ ಮೇಲಿನ ಹಕ್ಕು ನಿಮಗೆ ಗೊತ್ತು, ಬಹಳಷ್ಟು ಗೊಂದಲ ಮಾಡ್ತಾರೆ. ಒಂದ್ ಜಾಗದಲ್ಲಿ ಮರ ನಮ್ದಂತೆ ಜಮೀನ್ ಸರ್ಕಾರದ್ದು, ಇನ್ನೊಂದು ಜಾಗದಲ್ಲಿ ಜಮೀನ್ ನಮ್ದಂತೆ ಮರ ಸರ್ಕಾರದಂತೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ. ಇದೇ ಸಂದರ್ಭದಲ್ಲಿ ಒಂದು ಬಿಟ್ಟು ಹೋಗಿದೆ, ಅದನ್ನು ನಾನು ಹೇಳ್ತಾ ಇದ್ದೇನೆ ತಮಗೆ. ಈಗ ಸರ್ಕಾರ ಒಂದು ಸುತ್ತೋಲೆಯನ್ನು ಮಾಡಿ ಪತ್ರಕರ್ತರೆ, ಪರಾಧೀನ ಜಾಗದ ಮೇಲೆ, ಜಮ್ಮ ಜಾಗದ ಮೇಲೆ, ಸಾಗು ಜಾಗದ ಮೇಲೆ ಅಥವಾ ವಾರ್ ಗ್ರ್ಯಾಂಟ್ ಲ್ಯಾಂಡ್, ದೇಶಕ್ಕೋಸ್ಕರ ಜೀವ ಸದಸ್ಯರಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇನ್ನು ಇವತ್ತು ಸಮೇತ ಅಲ್ಲಿ ಬಿಟ್ಟಂತ ಬಟ್ಟೆ, ಚಪ್ಪಲಿ ಮತ್ತೆ ಇನ್ನು ಅಲ್ಲಿ ಬೀಟಿ ಮರದ ಏನು ತುಂಡುಗಳು ಇವೆಲ್ಲ ಇದೆ. ಇದನ್ನ ಈ ಏನೇ ವಿಚಾರ ಇದ್ರು ಇಂಥದ್ದೆಲ್ಲ ಕೂಲಂಕುಷವಾದಂತ ತನಿಖೆಗೆ ಇದೆಲ್ಲ ಸಹಾಯ ಆಗುತ್ತೆ. ಬಟ್ಟೆ ಇರ್ಬೋದು, ಇನ್ನೊಂದಿರ್ಬೋದು, ಇದನ್ನೆಲ್ಲ ಸೀಸ್ ಮಾಡಿದ್ರೆ ಇದು ಬಹಳಷ್ಟು ಇನ್ನು ಹೆಚ್ಚಿನ ಮಟ್ಟಿಗೆ ಒಂದು ಇವರ ತನಿಖೆಗೆ ಸಹಕಾರ ಆಗ್ತಿತ್ತು. ಸ್ವಲ್ಪ ಇಮಿಡಿಯೇಟ್ ಆಗಿ ಇವ್ರನ್ನ ಹಿಡಿಲಿಕ್ಕೂ ಸಮೇತ ಅದು ಸಹಾಯ ಆಗ್ತಿತ್ತು. ಇದನ್ನ ವೈಜ್ಞಾನಿಕ ರೀತಿಯಲ್ಲಿ ಇದನ್ನ ಕೂಡ್ಲೆ ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಆ ಸ್ಥಳದಲ್ಲಿ ಹೋಗಿ ಇನ್ನೂ ಏನೆಲ್ಲ ಅದ ಸ್ಪಾಟ್ಲಿ ಮಾಜರ್ ಮಾಡಿ ಏನೆಲ್ಲ ಅಲ್ಲಿ ಸಾಕ್ಷಿ ಆಧಾರಗಳು ಉಳಿದಿವೆ ಅವನ್ನೆಲ್ಲ ತಗೊಂಡು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ. ಇದಕ್ಕೆ ತಪ್ಪಿತಸ್ಥರು ಯಾರಿದ್ದಾರೆ ಅದನ್ನ ಇಮಿಡಿಯೇಟ್ ಆಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ರೈತ ಸಂಘ ಇದನ್ನ ದೊಡ್ಡ ಮಟ್ಟದ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಸರಾ ಶೋಭಾಯಾತ್ರೆ ವಿಚಾರ ಜಿಲ್ಲಾಡಳಿತ ಷರತ್ತುಗಳಿಗೆ ಸಮಿತಿಗಳ ನಕಾರ, ನಿಯಮ ಸಡಿಲಿಸುವಂತೆ ಶಾಸಕರ ಮೊರೆ ಹೋಗಲು ನಿರ್ಧಾರ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಬ್ರೇಕ್, ಅಧ್ಯಕ್ಷ ಗಾದಿಗೆ ಕಸರತ್ತು ನಡೆಸಿದ ಪ್ರಮುಖ ಪಕ್ಷಗಳು ಅಭಿವೃದ್ಧಿಗೆ ಅಡ್ಡಿಯಾಗ್ತಿದೆ ಅಂತಿದ್ದಾರೆ ಬಿಜೆಪಿಗರು. ಕೊಡಗಿಗೂ ಎಫೆಕ್ಟ್ ತಂದ ಉತ್ತರ ಕರ್ನಾಟಕ ಮಳೆ, ಮತ್ತೆ ಗಗನಮುಖಿಯಾದ ಈರುಳ್ಳಿ ಬೆಲೆ, ಕೊರೋನಾ ನಡುವೆ ಗ್ರಾಹಕರಿಗೆ ಮತ್ತೊಂದು ಹೊರೆ.
ನಾಡ ಹಬ್ಬ ದಸರಾಕ್ಕೆ ಕೊರೋನಾ ಬಿಗ್ ಎಫೆಕ್ಟ್. ಈ ಬಾರಿ ಕಡಿಮೆಯಾದ ದಸರಾ ಗೊಂಬೆಗಳ ಮೆರುಗು. ಮಂಜಿನ ನಗರಿಯ ಮನೆಯೊಂದರಲ್ಲಿ ಸಿಂಪಲ್ ಸಂಭ್ರಮ. ಇಲ್ಲಿಗೆ ನ್ಯೂಸ್ ಕರ್ನಾಟಕ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ 24 ಕರ್ನಾಟಕ. ವಂದನೆಗಳೊಂದಿಗೆ ಗೌತಮ್. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.